ಮೊನ್ನೆ ಅಲ್ಲಿ ಮನೆಗೆ ಬಂದಾಗಲೂ ಕೂಡ ಮಾತಾಡೋದು ಅವ್ರು ಬರಲಿಲ್ಲ ಅಂದಿದ್ರೆ 4 ತಿಂಗಳು 5 ತಿಂಗಳಿಗೆ ಒಂದ್ಸರಿ ಸಂಬಳ ಕೊಡೋದು. ಅವ್ರು ಬಂದ ಮೇಲೆ 1.5 ವರ್ಷ ನೆಮ್ಮದಿಯಾಗಿದ್ದಾರೆ. ಹೋದ್ರು ಒಂದಲ್ಲ ಭಾರಿ ಚಿತ್ರ ಎನಿಸಿದ್ರು. 11 ತಿಂಗಳು ಸಂಬಳ ಮಾತ್ರ ಕೊಡೋದು. ಕಮಿಷನ್ ತಗೊಳ್ತಾರೆ ಸರ್ 5,000 ಪದವಿ ಕಾಲೇಜಿನಲ್ಲಿ 32,000 ಕೊಟ್ಟು ಮಾಡಿದ್ದಾರೆ. ಅವ್ರು 24-26,000 ಕೊಡ್ತಾರೆ. ಪದವಿ ಪೂರ್ವಕ್ಕೆ ಬಂದ್ರೆ 28,000 ಮಾಡಿದ್ದಾರೆ. PG-ವರೆಗೂ ಇದೀವಿ. ಸೇವಾ ವರ್ಷಗಳ ಕಾಲದಲ್ಲಿ ದುಡ್ಡಿದ್ದೀವಿ ಅಣ್ಣ. ಯಾವುದೇ ಸರ್ಕಾರದಲ್ಲೂ ಒಳ್ಳೆ ಸೇವೆ ಮಾಡ್ಕೊಟ್ಟಿಲ್ಲ. ನೀವು ಒಳ್ಳೆ ಮಾಡ್ತೀರ ಮನಸ್ಥಿತಿ ಇದೀವಣ್ಣ. ನೀವು ಬಂದಿದ್ದು ನಮ್ಗೆ ಬಹಳ ಖುಷಿ ಇದೀವಣ್ಣ. ಕೈ ಮುಗಿತೀವಿ, ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡೋಣ. ಆದೇಶಗಳು ಕೂಡ ತುಂಬಾ ಚೆನ್ನಾಗಿದೆ. ತಮಗೆ ಗೊತ್ತಿರೋಂಗೆ ದಯಮಾಡಿ ಒಂದು ವ್ಯವಸ್ಥೆ ಮಾಡ್ತಾರೆ. ಕೂಡ ಸಮಾನ ಕೆಲಸಕ್ಕೆ ಸಮಾನ ಹೊಲಿಗೆ ಅವ್ರಿಗೆ ಸೇವಾ ಭದ್ರತೆ ಕೊಟ್ಟಿದ್ದಾರೆ. ಈಕ್ವಲ್ ಪೇ ಬರ್ತಾ ಇದೆ. KPTC ಅವರು ಬರ್ತಾ ಇದೆ. ನಮ್ಮನ್ನ ದಯಮಾಡಿ ಬಂದು ನನಗೆ ನಾಳೆ ನಾಡಿದ್ದು ವಿಶೇಷತೆ ನಿಮ್ಮನ್ನು ಮಾತಾಡ್ತೀರಾ. ಇಡೀ ಕರ್ನಾಟಕದಾದ್ಯಂತ ಯಾವ ಇಲಾಖೆಯಲ್ಲೂ ಶಿಕ್ಷಕನ ವರ್ಗಕ್ಕೆ ಕೊಟ್ಟಿಲ್ಲ ಅಣ್ಣ, ಎಲ್ಲೂ ಇಲ್ಲ ಅಣ್ಣ. ಇದೊಂದೇ ನಮ್ಮ GBB ಒಂದೇ ಶಿಕ್ಷಕನ ವರ್ಗಕ್ಕೆ ಕೊಟ್ಟಿದ್ದು. ಅದ್ರ ಜೊತೆ ಮೊದಲೇ ಬೇರೆ ಏಜೆನ್ಸಿ ಸೆಕ್ಯೂರಿಟಿ ಏಜೆನ್ಸಿ ತಗೊಂಡೋಗಿ ಕೊಟ್ಟಿದ್ದು. ಸೆಕ್ಯೂರಿಟಿ ತಗೊಂಡ್ಬಿಟ್ಟು ಟ್ರಿಪಲ್ ಡಿಗ್ರಿ ಹೋಲ್ಡರ್ ಹ್ಯಾಂಡ್ಲ್ ಮಾಡ್ತಾರೆ ಅಂದ್ರೆ ಏನಿಲ್ಲ. we decided to hand over to you all the PPMP. Somehow you should see that these fellows will be working under the education department, who are already working, who have been capable, who have been well trained. All of a sudden you should not send them out. They should be maintained. Whatever they were getting in a different agency or whatever is that, they should be given priority. ಅವರೆಲ್ಲ they will come in delegation ಬಂದಿರೋಲ್ಲ. Okay, please okay. ಸಾಧ್ಯ ಆಗುತ್ತದಲ್ಲ ಹೇಳ್ತಾ ಇರಪ್ಪ ನೋಡಿ. ಒಂದು ಹೇಳ್ತೀನಿ ಕೇಳಿ. ಬೆಂಗಳೂರು ಸಿಟಿ ನಮಗೆ ಕ್ವಾಲಿಟಿ ಬೇಕು. ನೀವೇನ್ ಕೇಳ್ತೀರಿ ಆ ಕ್ವಾಲಿಟಿ ಕೊಡ್ತೀವಿ. ಮಕ್ಕಳ ಕ್ವಾಲಿಟಿ ಬೇಕು. ಯಾವ ಪ್ರೈವೇಟ್ ಶಾಲೆಗೂ ಕಮ್ಮಿ ಇಲ್ಲ. ಶಾಲೆಗಳು ಅಷ್ಟು ಚೆನ್ನಾಗಿ ನಡೀತಿದೆ. ನರ್ಸರಿ ಶಾಲೆಗಳಲ್ಲಿ ಫೌಂಡೇಶನ್ ಹಾಕಿದ್ವಿ ನಾವೇ. ನಾವು ಸ್ಕೂಲ್ಗಳನ್ನ ಉಳಿಸ್ಕೊಂಡು ಬಂದಿದ್ದೀವಿ. ಇವತ್ತು ನರ್ಸರಿ ಶಾಲೆಗಳಿಂದ ಬೇರೆ ಸ್ಕೂಲ್ಗೆ ಹೋದ ಮಕ್ಕಳು ನಮ್ಮ ಸ್ಕೂಲೇ ಮಕ್ಕಳೇ ಫಸ್ಟ್ ಅಣ್ಣ. ಇವತ್ತು ನಮ್ದೊಂದು ಶಾಲೆಗೆ ಭೇಟಿ ಮಾಡಿ ಅಣ್ಣ. ಯಾವ ಪ್ರೈವೇಟ್ ಶಾಲೆಗಳು ಇಲ್ಲ. ಕಳೆದ ವರ್ಷ 100% ರಿಸಲ್ಟ್ ಕೊಟ್ಟಿದ್ದೀವಿ. 4-5 ಶಾಲೆಗಳು. ಕಾಲೇಜ್ಗಳು ಒಳ್ಳೆ ರಿಸಲ್ಟ್ ಇದೆ ಅಣ್ಣ. ನಮ್ಗೆ ಏನಣ್ಣ ಕೊಡ್ತಾ ಇದೆ. ಸೆಕ್ಯೂರಿಟಿಗಳಿಗೆ ಹೇಳಿ ನಮ್ಮನ್ನ ಇದು ಮಾಡ್ತಾರೆ ಅಂದ್ರೆ ಅವರು
ನಾವು ಪ್ರತಿ ಸಾರಿ ಗೌರ್ಮೆಂಟ್ ಶಾಲೆಗೆ ಗೌರ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಣ್ಣ. ಪ್ರತಿ ವರ್ಷ ಗೌರ್ಮೆಂಟ್ ಶಾಲೆಗೆ ನಾವು 3-4% ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ನಾವು ಹೋಗೋ ತನಕ 2010 ತನಕ ಮ್ಯಾಥ್ಸ್ ರಿಸಲ್ಟ್ ಇದೆ 60%. ನಾನು ಲಾಸ್ಟ್ PPSC ನಾನು 90% ಎಲ್ಲದಕ್ಕೂ P1 ಇಲ್ಲ ಸರ್, ಎಲ್ಲಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.